ವೆಲ್ಕಮ್ ಟು ಭೂಮಿಕಾ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನಾವು ಇವಾಗ 6 ಗಂಟೆಯಿಂದ ನಾವು ಬ್ಲಾಗ್ ಸ್ಟಾರ್ಟ್ ಮಾಡತ್ತೀವಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಹಂಗೆ ರ್ಯಾಂಡಮ್ ಆಗಿ ವಿಡಿಯೋ ಮಾಡತ್ತೀನಿ. ನಾಳೆ ಶ್ರಾವಣದಿಂದ ಸ್ಟಾರ್ಟ್ ಆಗ್ತೈತಲ್ಲ, ಸೊ ಅದಕ್ಕೆ ಇವತ್ತು ಎಲ್ಲ ಮನೆ ಕ್ಲೀನ್ ಮಾಡಕ್ಕೆ ತೆಗಿಬೇಕು ಅಂದ್ಕೊಂಡೇವಿ. ಸ್ವಲ್ಪ ಚೇಂಜಸ್ ಮಾಡ್ಬೇಕು ಅಂದ್ಕೊಂಡೇವಿ. ಮತ್ತು ಚಾಲು ಮಾಡೋಣಂತ ಬರ್ರಿ ಇವತ್ತಿನ ದಿನ. ಈಗ ನಮ್ಮ ಮಮ್ಮಿ ಎಲ್ಲ ತೆಗೆದಿಟ್ಟಾಳ. ಇವೆಲ್ಲ ಬಂಡೆ ತಿಕ್ಬೇಕು, ಇದೆಲ್ಲ ಕ್ಲೀನ್ ಮಾಡಬೇಕು. ಇದು ಕ್ಲೀನ್ ಮಾಡ್ಬೇಕು, ಮತ್ತು ಇದೆಲ್ಲ ಕ್ಲೀನ್ ಮಾಡ್ಬೇಕ್ರಿಪ್ಪ. ದೋಳಾನು ಹೊಡಿಬೇಕು. ಏನಾತ ಗುಡಿ ನೋಡ್ರಿ ಅಂತ ಬರೀ ಚಾ ಕುಡಿಯೋಣಂತ. ಅಕ್ಕಿ ಚಹಾ ಕುಡಿಯೋನ್ ಬಾ ಅಂದ್ರೆ ಅಲ್ಲಿ ಕುಂತಾಳ. ಇಷ್ಟ ಇಲ್ರಿ ಬಾಂಡೆ, ಇನ್ನೂ ಮ್ಯಾಲ ಅದಾವ, ತೆಗಿಬೇಕು. ಈಗ ಗ್ಯಾಸಿನ ಕಟ್ಟಿ ಕ್ಲೀನ್ ಮಾಡತ್ತೀವಿ. ಆಮೇಲೆ ಬಾಂಡೆ ತಿಕ್ಬೇಕು ನೋಡ್ರಿ. ನಮ್ಮ ಮಮ್ಮಿನೂ ಬಾಂಡೆ ತಿಕ್ಬೇಕಂತ ನೋಡಿ. ಇವಳು ನಮ್ಮ ಡುಮ್ಮವ ಎಲ್ಲ ಕಿಚನ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ. ಆಮೇಲೆ ಭಾಂಡೆ ತಿಕ್ಕಿ ಡಬ್ಬ ಹಾಕ್ತಾಳೆ. ಖಾಲಿ ಕೊಡೋದಿಲ್ಲ, ಹೊಟ್ಟೆ ಕೆಲಸ ಮಾಡ್ತಾನೆ ಇರ್ತಾಳೆ. ಎಲ್ಲ ಮಾಡ್ತಾಳೆ. ಬೆಳಗ್ಗೆದ್ದು ಯಾರ ಮುಖವಾಯ್ ನಾನು ನೋಡಿದೆ, ಮನೆಯೆಲ್ಲ ಕೆಲಸ ನಾನೇ ಮಾಡಿದೆ. ನೋಡ್ರಿ, ಒಂದು 5 ನಿಮಿಷ ಚಕ್ ಹೊಳೆಯೋಂಗೆಲ್ಲ ಮಾಡ್ತೀನಿ. ನಮ್ಮ ಪಪ್ಪ ಹೆಲ್ಪ್ ಮಾಡತ್ತಾರ ನೋಡ್ರಿ. ಇಲ್ಲಿಂದೆಲ್ಲ ಧೂಳು ತೆಗಿಯತ್ತಾರ. ಇದು ನಮ್ಮ ಮಮ್ಮಿ ಸ್ಟಿಚ್ ಮಾಡ್ತಾಳೆ ಮತ್ತು ಕ್ಲಾಸ್ ತಗೋತಾಳೆ ಇಲ್ಲೇ. ಸೊ ಎಲ್ಲ ಕ್ಲೀನ್ ಮಾಡತ್ತಾರ ಇವರು. ನಮ್ಮ ಮಮ್ಮಿ ನೋಡ್ರಿ ಇಲ್ಲಿ ಹಾಡು ಹಾಡ್ಕೋಂತ ಮತ್ತು ಸಾಂಗ್ ಹಚ್ಕೋಂತ ಸಾಂಗ್ ಹಾಕ್ಕೊಂತ ಮನೆ ಕ್ಲೀನ್ ಮಾಡ್ಬೇಕು. ಮತ್ತು ಇದು ಕ್ಲೀನ್ ಮಾಡ್ಬೇಕು, ಇನ್ನೂ ಕ್ಲೀನ್ ಮಾಡ್ಬೇಕು, ಅಲ್ಲೆಲ್ಲ ಕ್ಲೀನ್ ಮಾಡಬೇಕು. ಗಾಯ್ಸ್, ಗ್ಯಾಸಿನ ಕಟ್ಟಿ ಅಲ್ಲಿಂದೆಲ್ಲ ಕ್ಲೀನ್ ಮಾಡೇವಿ. ಬಾಂಡೆ ತಿಕ್ಕಾತೇವಿ ನೋಡ್ರಿ. ಇಷ್ಟಿದಾವೆ ಇನ್ನೂ. ಅದ ತಿಕ್ಕಿ ಆತ. ಆಮೇಲೆ ಇದು ಇನ್ನೂ ತಿಕ್ಕಬೇಕು. ತೊಳಿಬೇಕಾ. ಚಾಲು ಆಗ್ತು. ಮೀನಾನು ತಿನ್ನಂಗಿಲ್ಲ, ಮಟನ್ ತಿನ್ನಂಗಿಲ್ಲ, ಫಿಶ್ ತಿನ್ನಂಗಿಲ್ಲ, ಚಿಕನ್ ತಿನ್ನಂಗಿಲ್ಲ. ಏನಿದ್ರು ಅನ್ನ ಸಾಂಬಾರು, ಬದ್ನಿಕಾಯಿ ಪಲ್ಯ, ತರಕಾರಿ. ನೋಡ್ರಿ, ನಮ್ಮ ಮಮ್ಮಿ ವಿಡಿಯೋ ಮಾಡಬೇಡ ಅಂತ ಆಣೆ ಹಾಕತ್ತಾಳ. ಈಗ ಉಪ್ಪಿಟ್ಟು ಮಾಡ್ಕೊಳತ್ತಾರ. ನಾನು ಮ್ಯಾಗಿ, ಉಪ್ಪಿಟ್ಟು ತಿನ್ನಲ್ಲ ಅಂತ ಮ್ಯಾಗಿ ಮಾಡ್ಕೊಳತ್ತೀನಿ. ಏನು ಗಪ್ಪಿರೋ ಚಪ್ಪಿರೋ ಅಂತ ಬರ್ರಿ ಮ್ಯಾಗಿ ಮಾಡ್ಕೊಂಡು ತಿನ್ನೋಣ. ಉಪ್ಪಿಟ್ಟು ಇವಾಗ ನಾಷ್ಟ ಮಾಡಿದ್ವಿ. ನಾಷ್ಟ ಮುಗಿಸ್ಕೊಂಡ ದೊಡ್ಡ ಬಾಂಡೆ ಇದ್ದು ಅವು ತಿಕ್ಕಾತೀವಿ. ದೊಡ್ಡ ತಿಕ್ಕಾತೀವಿ, ಸಣ್ಣ ಅಂತೂ ಅದು ಹೊಂದಿಸಿದ್ವಿ. ಇದು ಆಗೈತಿ, ಇದು ಆಗೈತಿ, ಇದೊಂದು ಸ್ವಲ್ಪ ಆಗೈತಿ. ಇದೆಲ್ಲ ಕ್ಲೀನ್ ಮಾಡ್ಬೇಕು. ಇಲ್ಲೇನು ಕ್ಲೀನ್ ಮಾಡ್ಬೇಕು. ಇವು ದೊಡ್ಡ ಅಷ್ಟದಾವ ನೋಡ್ರಿ. ಗಾಯ್ಸ್, ನಿಮ್ಗೆ ಏನೋ ಒಂದು ಹೇಳ್ಬೇಕಾ. ಏನಂದ್ರೆ ಲೈಕ್ ಬಾಯ್ಲೆ ತಿಕ್ತಾಳೆ ನೋಡ್ರಿ ನಮ್ಮ ಮಮ್ಮಿ. ಎಲ್ಲರೂ ನೀವು ಆ ಸೋಪ್ ಈ ಸೋಪ್ ಅಂತ ತಿಕ್ತೀರಿ, ಬಟ್ ಈ ಸೋಪ್ ಒಮ್ಮೆ ಹಚ್ಚಿ ತಿಕ್ಕ್ರಿ ಇಷ್ಟು ಚಕ ಅಂತ ತೊಳಿತಾವು. ನೋಡಾತೀರಿ ಇಲ್ಲೇನ ಜರ್ಮನಿನೇ ನೋಡ್ರಿ ಹೆಂಗೆ ಚಕ್ ಅಂತ ಹೊಳೆ ಆಗ್ತೈತಿ. ಲೈಕ್ ಬಾಯ್ಲೇನ ತಿಕ್ಕ್ರಿ, ನಾವಂತರೂ ಅದರ್ಲೇನ ತಿಕ್ತೇವೆ. ನೋಡ್ರಿ ಗಾಯ್ಸ್, ಎಷ್ಟು ಮಸ್ತ್ ಕಾಣತೈತಿ. ಚಕ್ ಅಂತ ಹೊಳೆ ಆಗ್ತೈತಿ. ಬಾಂಡೆ ಯಾವಾಗಲೂ ಹಿಂಗೆ ತಿಕ್ಕ್ರಿ, ಯಾಕಂದರೆ ಹಿಂಗೆ ತಿಕ್ಬೇಡ್ರಿ, ಚಲೋ ಅನ್ಸಲ್ಲ. ಮೆಡಿಮಿಕ್ಸ್ ಸೋಪ್ ಲೈಕ್ ಬಾಯಿಂದ ತಿಕ್ಕ್ರಿ. ಇಷ್ಟು 18 ವರ್ಷದ ನೋಡ್ರಿ. ಇದು ಎಷ್ಟು ಚಂದ ಕಾಣತೈತಿ, ಹೊಸಾದ ಗತ್ತೇನ. ನಾವು 18 ವರ್ಷದಿಂದ ಅದರ್ಲೇನ ತಿಕ್ಕೊಂಡು ಬಂದೇವಿ. ಆ ಸೋಪ್ ಯಾವಾಗ ಬಂದೈತೆ ಅವಾಗಿಂದ ನೋಡ್ರಿ ಎಷ್ಟು ಚಂದ ಕಾಣತೈತಿ ಅಂತ ಹೇಳಿ. ಸೊ ಇದೆಲ್ಲ ಜರ ಒರೆಸಿ ಆಮೇಲೆ ಇದ್ರ ಮೇಲೆ ಕಾಳು, ಶಾಂಡಿಗೆ, ಹಪ್ಪಳ ಅದೆಲ್ಲ ಹಾಕಿ ಇಡಬೇಕು.
ಬಹುಶಃ 2 ಗಂಟೆ ಆಗಿತ್ತು ಈಗ. ನೋಡ್ರಿ ಇದನ್ನ ಒಂದಿಲ್ಲ ಅವಾಗ ತೊಳೆದಿರ್ತೀವಿ, ಅದಕ್ಕೆ ಬಿಸಿಲ್ಲ. ಸೊ ಗಾಯ್ಸ್ ಈಗ ಊಟ ಮಾಡಾಕತ್ತೀವಿ, ಟಿವಿ ನೋಡ್ಕೊಂತ. ಈಗ ಫಿಶ್ ಅದು ಏನು ತಿನ್ನಲ್ಲ, ಅದಕ್ಕೆ ಉಪ್ಪಿನಕಾಯಿ, ರಸ, ಆಮೇಲೆ ತುಪ್ಪ. ವಾವ್, ನೀರು ಬರ್ತಾ ಇದೆಯಾ ಮಮ್ಮಿ ಮಾಡಿಲ್ಲ ಕಾಕರ ತುಪ್ಪ. ಕೈ ತಕ್ಕ ಏನು ಬೇಕು ತಮ್ಗೆ? ಟಿವಿ ನೋಡತ್ತೇವೆ ನಮ್ಮ ಮಮ್ಮಿ. ನೋಡ್ರಿ ಕ್ಲೀನಿಂಗ್ ಆಗೈತಿ, ಎಲ್ಲ ಕ್ಲೀನ್ ಮಾಡಿ ಜೋಡಿಸಿಟ್ಟೀವಿ. 5:30 ಆಗೈತಿ ಈಗ. ಆಮೇಲೆ ಏನಾದರೂ ಮಾಡಿ ತಿನ್ಬೇಕೀಗ ಹೊಟ್ಟಿಗೆ, ಅದಕ್ಕೆ ಸುಸ್ತಾಗೈತಿ, ಅದಕ್ಕೆ ಏನಾದರೂ ಮಾಡ್ಕೋಬೇಕಂತೇಳಿ ನೋಡು. ಆದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಊಟ ಮಾಡಿ ಹಚ್ಕೊಳ್ಳೋದಷ್ಟೆ. ಈಗ ಸ್ನ್ಯಾಕ್ಸ್ ಪಿಜ್ಜಾ ಮಾಡ್ಬೇಕಂತ ಅಂದ್ಕೊಂಡೀನಿ, ಅದಕ್ಕೆ ಶಾಪಿಗೆ ಹೋಗತ್ತೀನಿ. ಶಾಪಿಗೆ ಹೋಗಿ ಪಿಜ್ಜಾ ಐಟಮ್ಸ್ ಏನೇನು ಬೇಕು ಅಂತೆಲ್ಲ ತೊಗೊಂಡು ಬರ್ತೀನಿ. ನಮ್ಮ ಮಮ್ಮಿನೂ ಸುಸ್ತಾಗಿ ಕುಂತಿದ್ದಾರಲ್ಲೇ, ಅದಕ್ಕೆ ಏನಾದರೂ ಒಂದು ಮಾಡೋಣ ಅಂತ ತರಕ್ಕೆ ಹೋಗತ್ತೀನಿ. ಆಯ್ಸ್ ನಾನು ಮತ್ತು ನಮ್ಮ ಪಪ್ಪ ಹೋಗತ್ತೀವಿ ಶಾಪ್ಗೆ. ಏನೇನು ಬೇಕು ಅದನ್ನು ತೊಗೊಂಡು ಬರೋಣ, ಪಿಜ್ಜಾ ಮಾಡೋಣ. ಈಗ ಬಾಯಾಗ ನೀರು ಬರತ್ತೆ. ಹಾಂ ಹಾಂ, ನಾನು ಹೊಡಿತೀನಿ ರೀ ಗಾಯ್ಸ್ ಸ್ಕೂಟಿ, ಬಟ್ ಕೊಡೋದಿಲ್ಲ ಭಾಳ. ಈಗ ಮಳೆ ಇತ್ತಲ್ಲ ಅದಕ್ಕೆ. ಸೊ ಇಲ್ಲೇ ನಿನ್ನೆ ವಿಠಲ್ ರುಕ್ಮಿಣಿದ ಪೂಜೆ ಇತ್ತು, ಪ್ರಸಾದನೂ ಇತ್ತು. ನಾನು ಬರಲಿಲ್ಲ, ಮನೆಯೊಳಗೆ ಕೆಲಸ ಇತ್ತು ಅಂತೇಳಿ ಬಂದು ಸೂಪರ್ ಮಾರ್ಕೆಟಿಗೆ ವಿಡಿಯೋ. ಸೊ ಗಾಯ್ಸ್ ಸೂಪರ್ ಮಾರ್ಕೆಟಿಗೆ ಹೋಗಿ ತೊಗೊಂಡು ಬಂದೆ. ಅಲ್ಲಿ ವಿಡಿಯೋ ಮಾಡೋಕ್ಕೆ ಕೊಡೋದಿಲ್ಲ, ಅಲೋವಿಲ್ಲ, ಅದಕ್ಕೆ ವಿಡಿಯೋ ಮಾಡಿಲ್ಲ. ಇದು ಟೊಮೆಟೊ ಸಾಸ್, ಮಯೋನೀಸ್, ಪಿಜ್ಜಾದ ಸಾಸ್, ಬ್ರೆಡ್, ಚೀಸ್ ತೊಗೊಂಡು ಬಂದೆ. ಮತ್ತು ಇನ್ನೂ ಉಳ್ಕಿದ ಐಟಮ್ಸ್ ಮನೆಯೊಳಗೆ ಮಾಡಬೇಕು. ಆಮೇಲೆ ಇದೈತಲ್ಲ, ಫ್ರೀ ಕೊಟ್ಟಾರ, ಸಾಬೂನು ತೊಗೊಂಡಿಲ್ಲಲ್ಲ ಒಮ್ಮೆ, ಅದಕ್ಕೆ ಫ್ರೀ ಕೊಟ್ಟಾರ. ಅವ್ರಿಗೆ ಥ್ಯಾಂಕ್ ಯು. ಆಮೇಲೆ ಸಿಗುವ ಸ್ನಾನ ಅದು ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಬಂದ, ದೇವ್ರಿಗೆ ದೀಪ ಹಚ್ಚಿ ಕುಂಕುಮ ಹಚ್ಕೊಂಡೆ. ಈಗ ಪಿಜ್ಜಾ ಮಾಡೋದು. ಗಾಯ್ಸ್ ಪಿಜ್ಜಾಗೆ ಏನೇನು ಬೇಕು ಅದನ್ನೆಲ್ಲ ನಮ್ಮ ಮಮ್ಮಿ ಹೆಚ್ಚಿಟ್ಟಾಳ, ಇವಾಗ ಮಾಡೋದಷ್ಟು ನನ್ನ ಕೆಲಸ. ಸೊ ಈಗ ಮಾಡತ್ತೀನಿ. ನಾ ಮೈದಾ ಹಿಟ್ಲೆ ಮಾಡತ್ತಿಲ್ಲ, ಬ್ರೆಡ್ಲೆ ಮಾಡತ್ತೀನಿ. ಬ್ರೆಡ್ಲೇನು ಮಸ್ತ್ ಇರ್ತೈತಿ, ಅದಕ್ಕೆ ಬ್ರೆಡ್ಲೆ ಮಾಡತ್ತೀನಂತ. ಸೊ ಈಗ ಡಬ್ಬಿ ಇಟ್ಟು ಫಸ್ಟ್ ಇದನ್ನೈತಲ್ಲ ಇದ್ರಾಗ ಹಾಕ್ಕೊಂಡು ಸ್ವಲ್ಪ ಒಂದು 5 ನಿಮಿಷ ಹುರ್ಕೊಳ್ಳೋಣಂತ. ಆಮೇಲೆ ಎಣ್ಣೆ ಒಂದು ಸ್ವಲ್ಪ ಇದೀಗ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಬೇಯಿಸ್ಕೊಂಡಾದ್ಮೇಲೆ ಇದ್ರಾಗ ಏನು ಮಿಸ್ಟೇಕ್ ಐತಂದ್ರೆ ಡೊಣ್ ಮೆಣಸಿನ್ಕಾಯಿನೂ ಬೇಕಾ, ಇನ್ನೂ ಚೆಂದ ಆಗ್ತೈತಿ. ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಬೋದು. ಆಮೇಲೆ ಸಾಲ್ಟ್ ಆದಮೇಲೆ ಒಂಚೂರು ಮಸಾಲೆ ಯಾವುದಾದ್ರೂ ನೀವು ಹಾಕ್ಕೋಬೋದು. ನಮ್ಮ ಮಮ್ಮಿ ಮನೆ ಒಳಗೆ ಚಾಟ್ ಮಸಾಲ ಮಾಡಿದ್ದಾರೆ, ಅದು ಹಾಕತ್ತೀನಿ ಸ್ವಲ್ಪ. ನಿಮ್ಗೆ ಶಾಪ್ ಒಳಗಿನ ಚಾಟ್ ಮಸಾಲ ಬೇಕಂದ್ರೆ ಅದು ಹಾಕ್ಕೋಬೋದು. ಮನೆಯೊಳಗಿಂದ ಹಾಕತ್ತೀನಿ, ಅದು ಜಾಸ್ತಿ ಇಲ್ಲ, ಸ್ವಲ್ಪ ಹಾಕತ್ತೀನಿ. ನಾ ರೀಲ್ಸ್ಗೆ ವಿಡಿಯೋಸ್ಗೆ ಅಂತ ಮಾಡತ್ತಿಲ್ಲ, ನಾನು ಯಾವಾಗತ್ತೂ ಮಾಡ್ಕೊಂಡು ತಿಂತೀನಿ. ಈಗ ಶ್ರಾವಣ ಚಾಲು ಆತಲ್ಲ, ಅದಕ್ಕೆ ಈಗ ಚಾಲು ಮಾಡತ್ತೀನಿ. ಸೊ ಗಾಯ್ಸ್ ಇದು ಬಿಸಿ ಆದಮೇಲೆ ಸ್ವಲ್ಪ ಕುಡಿದ್ಮೇಲೆ ನೀವು ಇದ್ರ ಮೇಲೆ ಬ್ರೆಡ್ ಎಣ್ಣೆನೂ ಹಚ್ಕೋಬೋದು, ಇಲ್ಲಾಂದ್ರೆ ಹಂಗನೂ ಮಾಡ್ಕೋಬೋದು. ಸೊ ಎಣ್ಣೆ ಹಾಕತ್ತೀನಿ ನಾನು, ಎಣ್ಣೆ ಹಾಕಿ ಬ್ರೆಡ್ ಬೇಯಿಸ್ಕೊ. ನಿಮಗೆ ಎಷ್ಟು ಎಣ್ಣೆ ಬೇಕಷ್ಟು ಹಾಕೋಬೋದು, ನಮಗೆ ಇನ್ನೊಂದು ಚೂರು ಬೇಕಂತ ಸ್ವಲ್ಪ ಇನ್ನೊಂದು ಚೂರು. ಓಕೆ ಗಾಯ್ಸ್, ಹೊಟ್ಟೆ ಇದೆ
ಇಲ್ಲ ಇಲ್ಲ ಇದು ಹೊತ್ತಕ್ಕೆ ನೋಡ್ರಿ ಗಾಯ್ಸ್ ಸ್ವಲ್ಪ ಈ ಥರ ಆಗೋದು ಬೇಡ, ಜಸ್ಟ್ ಈ ಥರ ಇದ್ರೆ ಸಾಕು. ಈಗ ಭಾಳ ಹೊತ್ತೈತಿ, ಸೊ ಇವಾಗ ತೆಗೆಯೋಣ, ಬೇರೆ ಇಡೋಣ. ಈ ಥರ ಇಟ್ಟು ನಿಮ್ಗೆ ಯಾವ್ಯಾವ ಸಾಸ್ ಬೇಕಾದದ್ದು ಅಪ್ಲೈ ಮಾಡ್ಕೋಬೋದು. ಈ ಥರ ಅಪ್ಲೈ ಮಾಡ್ಕೊಂಡೆ, ನಾನು ಸ್ವಲ್ಪ ಅಪ್ಲೈ ಮಾಡ್ಕೊಂಡೇನೆ. ಅದಾದಮೇಲೆ ಮೇಲ್ಗಡೆ ಚೀಸ್ ಹಾಕೋರಿ. ಚೀಸ್ ಹಾಕ್ಕೊಂಡಾದ್ಮೇಲೆ ತರಕಾರಿ ಹಾಕೋರಿ. ತರಕಾರಿ ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಬೇಕಾದ್ರೆ ಮತ್ತು ಅದ್ರ ಮೇಲೆ ನೀವು. ಸೊ ಗೈಸ್ ಅಂತೂ ಪಿಜ್ಜಾ ಆಯ್ತು ನೋಡ್ರಿ, ಬರ್ರಿ ಈಗ ತಿನ್ನೋಣಂತ. ತಿಂದ ಮಕ್ಕೊಂಡ್ಬಿಡೋದು, ರಾತ್ರಿ ಊಟ ಇಲ್ಲ ಏನಿಲ್ಲ. ಸೊ ಗೈಸ್ ಫೈನಲಿ ಮಾಡಿದೆ ಪಿಜ್ಜಾ, ಬರ್ರಿ ತಿನ್ನೋಣಂತ. ಮಸ್ತ್ ಆಗೈತಿ, ಸ್ವಲ್ಪ ಉಪ್ಪು ಕಮ್ಮಿ ಆಗೈತಿ ಅಂದ್ರೆ ಅಡ್ಡಿಲ್ಲ, ಎಲ್ಲ ಆದ್ರೂ ಚಂದ ಆಗೈತಿ, ಎಲ್ಲ ಮಾಡ್ತಾಳೆ. ಸೊ ಗಾಯ್ಸ್ ಪಿಜ್ಜಾ ಅಂತೂ ತಿಂದಾತ. ಇವತ್ತು ಮನೆ ಕ್ಲೀನು ಮಾಡಿ ಆತ. ನಂದು ಬ್ಲಾಗ್ ಇಷ್ಟ ಆತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಹೊಡೆಯೋದು ಮರಿಬ್ಯಾಡ್ರಿ. ಮತ್ತು ನಾ ಹಿಂಗೆ ವಿಡಿಯೋ ಮಾಡ್ಕೊತ ಹೋಗ್ತೀನಿ. ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡ್ರಿ. ಆಕಿನ ಹೆಸರು ಭೂಮಿಕಾ ರಾಣಿ, ಪೂರ್ಣ ಹೆಸರು ಭೂಮಿಕಾ ರಾಣಿ.